ಪಾಕ್ ಅಣುಕೇಂದ್ರದ ಮೇಲೆ ದಾಳಿ, ಕಿರಾನ ಬೆಟ್ಟಕ್ಕೆ ಹೊಡೆದ ಭಾರತ. ಸ್ಯಾಟಲೈಟ್ನಲ್ಲಿ ಕಂಡಿದ್ದೇನು? ಸ್ನೇಹಿತರೆ, ಭರ್ತಿ 2 ತಿಂಗಳ ನಂತರ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಯುದ್ಧದ ಕುರಿತು ಸ್ಫೋಟಕ ಮಾಹಿತಿ ಸಿಗ್ತಿದೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತ ಪಾಕ್ನ ವಾಯುನೆಲೆಗಳು, ರೇಡಾರ್ ಕೇಂದ್ರಗಳ ಜೊತೆಗೆ ಅಣುಕೇಂದ್ರವನ್ನು ಟಾರ್ಗೆಟ್ ಮಾಡಿತ್ತು. ಈಗ ಕಿರಾನ ಬೆಟ್ಟಕ್ಕೆ ಮಿಸೈಲ್ ದಾಳಿ ಮಾಡಿತ್ತು ಅಂತ ಗೊತ್ತಾಗಿದೆ. ಸ್ಯಾಟಲೈಟ್ ಚಿತ್ರಗಳನ್ನ ಆಧರಿಸಿ ರಾಷ್ಟ್ರೀಯ ಮಾಧ್ಯಮಗಳು ಈ ವರದಿ ಮಾಡಿದ್ದು ದೊಡ್ಡ ಕೋಲಾಹಲ ಸೃಷ್ಟಿಯಾಗಿದೆ. ಪ್ರೆಸ್ ಬ್ರೀಫಿಂಗ್ ಮಾಡುವಾಗ ನಮ್ಮ ವಾಯುಪಡೆ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿರಲಿಲ್ಲ. ಕಿರಾನ ಬೆಟ್ಟದಲ್ಲಿ ಪಾಕಿಸ್ತಾನ ಏನ್ ಇಟ್ಟಿದೆ ಅಂತಲೇ ನಮಗೆ ಗೊತ್ತಿಲ್ಲ ಅಂತ ವ್ಯಂಗ್ಯದ ದನಿಯಲ್ಲಿ ಹೇಳಿದ್ರು. ಇದು ಸಾಕಷ್ಟು ಜನರ ಅನುಮಾನಕ್ಕೆ ಕಾರಣ ಆಗಿತ್ತು. ಅಲ್ಲದೆ ಭಾರತ ಪಾಕಿಸ್ತಾನ ಸಂಘರ್ಷ ಮುಗಿದ ನಂತರ ಅಮೆರಿಕದ ವಿಮಾನಗಳು ಪಾಕ್ಗೆ ಓಡಿ ಬಂದಿದ್ದು ಪಾಕಿಸ್ತಾನದಲ್ಲಿ ಜನರ ಸ್ಥಳಾಂತರ ಸುದ್ದಿಯಾಗಿದ್ದು ಹಲವರಿಗೆ ಕುತೂಹಲಕ್ಕೆ ಕಾರಣ ಆಗಿತ್ತು. ಆದ್ರೀಗ ಕಿರಾನ ಬೆಟ್ಟಕ್ಕೆ ಏಟು ಬಿದ್ದಿದೆ ಅಂತ ಸ್ಯಾಟಲೈಟ್ ಎಕ್ಸ್ಪರ್ಟ್ಗಳು ಹೇಳ್ತಿದ್ದು ದಾಳಿಯ ಸಂದರ್ಭದ ಫೋಟೋಗಳು ವೈರಲ್ ಆಗಿವೆ. ಈ ಮೂಲಕ ಭಾರತ ಪಾಕ್ ಕಾಳಗದ ಬಗ್ಗೆ ಅತ್ಯಂತ ರೋಚಕ ಮಾಹಿತಿ ಈಗ ಹೊರಬರ್ತಿದೆ. ಯುದ್ಧದಲ್ಲಿ ಭಾರತ ಎಲ್ಲಿಗೆ ಬೇಕಾದ್ರೂ ಹೊಡೆಯೋಕೆ ಸಿದ್ಧವಾಗಿತ್ತು ಅನ್ನೋ ವಿಷಯ ಈಗ ಮತ್ತೆ ಚರ್ಚೆಯಾಗ್ತಿದೆ. ಹಾಗಿದ್ರೆ ಕಿರಾನ ಬೆಟ್ಟದ ಕುರಿತು ಬರ್ತಿರೋ ಹೊಸ ಸುದ್ದಿ ಏನು? ಸ್ಯಾಟಲೈಟ್ ಚಿತ್ರಗಳು ಏನ್ ಹೇಳ್ತಿವೆ? ಈ ರಹಸ್ಯ ಬೆಟ್ಟದಲ್ಲಿ ಪಾಕಿಸ್ತಾನ ಏನೇನೆಲ್ಲ ಇಟ್ಟಿದೆ ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಕಿರಾನ ಬೆಟ್ಟಕ್ಕೆ ಮಿಸೈಲ್, ಸ್ಯಾಟಲೈಟ್ ಚಿತ್ರ ಬಹಿರಂಗ. ಸ್ನೇಹಿತರೆ, ಕಿರಾನ ಬೆಟ್ಟ ಆಪರೇಷನ್ ಸಿಂಧೂರ್ ಟೈಮಲ್ಲಿ ತುಂಬಾ ಚರ್ಚೆಯಾಗಿದ್ದ ಜಾಗ. ಯಾಕಂದ್ರೆ ಇದು ಪಾಕಿಸ್ತಾನದ ಪಾಲಿನ ಅತಿ ಪ್ರಮುಖ ಅಣುಕೇಂದ್ರ. ಪಾಕ್ ತನ್ನ ಪ್ರಮುಖ ಟ್ಯಾಕ್ಟಿಕಲ್ ಅಣು ಸಿಡಿತಲೆಗಳನ್ನ ಇಲ್ಲೇ ಇಟ್ಟಿದೆ. ಹಾಗ್ ನೋಡಿದ್ರೆ ಹೆಚ್ಚಿನ ಜನರಿಗೆ ಇದ್ರ ಬಗ್ಗೆ ಇಲ್ಲಿ ತನಕ ಮಾಹಿತಿ ಇರಲಿಲ್ಲ. ಆದ್ರೆ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಭಾರತ ಈ ಕಿರಾನ ಹಿಲ್ಸ್ ಮೇಲೆ ದಾಳಿ ಮಾಡಿದೆ. ಅಲ್ಲಿ ಮಿಸೈಲ್ ಬಿದ್ದಿದೆ, ಅಲ್ಲಿ ರೇಡಿಯೇಷನ್ ಲೀಕ್ ಆಗೋ ಭಯ ಇದೆ ಅಂತೆಲ್ಲ ಸುದ್ದಿ ಆದ್ಮೇಲೆ ಜನರಿಗೆ ಇದು ಇನ್ನಷ್ಟು ಪರಿಚಯ ಆಯ್ತು. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಅಮೆರಿಕಾದಿಂದ ಕೆಲ ರಹಸ್ಯ ವಿಮಾನಗಳು ಪಾಕಿಸ್ತಾನಕ್ಕೆ ಹೋಗಿವೆ. ಈಜಿಪ್ಟ್ನ ಏರ್ ಫೋರ್ಸ್ ವಿಮಾನ ಕೂಡ ಪಾಕ್ನಲ್ಲಿ ಲ್ಯಾಂಡ್ ಆಗಿದೆ ಅಂತ ಫ್ಲೈಟ್ ಡೇಟಾ ವೆಬ್ಸೈಟ್ಗಳು ಮಾಹಿತಿ ಕೊಟ್ಟಿದ್ವು. ಇವರು ರೇಡಿಯೇಷನ್ ಚೆಕ್ ಮಾಡೋಕೆ ಬಂದಿದ್ದಾರೆ ಅಂತ ಹೇಳಲಾಗಿತ್ತು. ಈಜಿಪ್ಟ್ನ ನೈಲ್ ಡೆಲ್ಟಾದಲ್ಲಿ ಹೆಚ್ಚು ಪ್ರಮಾಣದ ಬೋರಾನ್ ಇದ್ದು ಇವು ನ್ಯೂಟ್ರಾನ್ಗಳನ್ನ ಅಬ್ಸರ್ವ್ ಮಾಡ್ತವೆ. ಸೊ ಅಂತ ಬೋರಾನ್ 10 ಹೊತ್ಕೊಂಡು ಪಾಕಿಸ್ತಾನದಲ್ಲಿ ಈಜಿಪ್ಟ್ ಶೋಧ ಮಾಡ್ತಿದೆ ಅಂತ ವರದಿಯಾಗಿತ್ತು. ಆದ್ರೆ ತುಂಬಾ ಜನ ಅದನ್ನ ಅಲ್ಲಗಳಿತಿದ್ರು. ವಿಮಾನ ಮೊದ್ಲೇ ಲ್ಯಾಂಡ್ ಆಗಿತ್ತು, ಅಲ್ಲಿ ಯಾವುದೇ ರೇಡಿಯೇಷನ್ ಇಲ್ಲ ಅಂತ ಹೇಳಿದ್ರು. ಇನ್ನು ನಮ್ ಸೇನೆ ಕೂಡ ಇದನ್ನ ವ್ಯಂಗ್ಯದ ದಾಟಿಯಲ್ಲೇ ಅಲ್ಲಗೆಳ್ತಿತ್ತು. ಸುದ್ದಿ ಬಗ್ಗೆ ಮಾತನಾಡಿದ ಏರ್ ಮಾರ್ಷಲ್ ಎಕೆ ಭಾರತಿಯವರು, ನೀವು ಹೇಳಿದ್ಮೇಲೆನೆ ನನಗೂ ಅಲ್ಲಿ ಅಣುಕೇಂದ್ರ ಇದೆ ಅಂತ ಗೊತ್ತಾಗಿದ್ದು, ಸೊ ಹೇಳಿದಕ್ಕೆ ಥ್ಯಾಂಕ್ಸ್, ನಾವು ಅಲ್ಗೆ ಹೊಡೆದಿಲ್ಲ ಅಂತ ಹೇಳಿದ್ರು. ಸ್ನೇಹಿತರೆ, ಇಲ್ಲಿ ಸೇನಾಧಿಕಾರಿಗಳು ನಾವು ದಾಳಿ ಮಾಡಿಲ್ಲ ಅಂತ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಹೇಳಿದ ದಾಟಿಯ ಕಾರಣ ಕೊಟ್ಟು ಹಲವರು ಇದರ ಬಗ್ಗೆ ಕುತೂಹಲ ವ್ಯಕ್ತಪಡಿಸ್ತಿದ್ರು. ದಾಳಿ ಆಗಿದ್ಯಾ ಇಲ್ವಾ ಅಂತ ಭಾರತ ಸರಿಯಾಗಿ ಹೇಳ್ತಿಲ್ಲ ಅಂತ ಅಭಿಪ್ರಾಯ ಹೇಳಿದ್ರು. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಅಣುಕೇಂದ್ರಗಳ ಮೇಲೆ ದಾಳಿ ಮಾಡಬಾರ್ದು ಅಂತ ಒಪ್ಪಂದ ಆಗಿದೆ. ರಾಜೀವ್ ಗಾಂಧಿ ಕಾಲದಲ್ಲೇ ಇದರ ಒಪ್ಪಂದ ಆಗಿದೆ. ಹೀಗಾಗಿ ಭಾರತ ಒಪ್ಪಂದದ ಉಲ್ಲಂಘನೆ ಕಾರಣ ಕೊಟ್ಟು ಇದನ್ನ ಒಪ್ಪಿಕೊಳ್ತಿಲ್ಲ ಅಂತ ಕೆಲವರು ವಾದ ಮಾಡಿದ್ರು. ಆದ್ರೀಗ ಜಿಯೋ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ ಡೇಮಿನ್ ಸಿಮೋನ್ ಕಿರಾನ ಹಿಲ್ಸ್ ಮೇಲೆ ದಾಳಿಯಾಗಿದೆ ಅಂತ ಹೇಳಿದ್ದಾರೆ. ಈ ಕುರಿತು ಸ್ಯಾಟಲೈಟ್ ಚಿತ್ರವನ್ನು ಬಿಡುಗಡೆ ಮಾಡಿದ್ದು ಜೂನ್ 15ರಂದು, ಅಂದ್ರೆ ಯುದ್ಧ ಮುಗಿದ 1 ತಿಂಗಳ ನಂತರ ತೆಗೆದ ಚಿತ್ರ ತೋರಿಸಿದ್ದಾರೆ. ಅದರಲ್ಲಿ ಒಂದು ಸರ್ಗೋದಾ ಏರ್ಬೇಸ್ ಮೇಲೆ ಆಗಿದ್ದ ದಾಳಿ, ಇನ್ನೊಂದು ಕಿರಾನ ಹಿಲ್ಸ್ ಮೇಲೆ ಆಗಿರೋ ದಾಳಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಸರ್ಗೋದಾ ಏರ್ಬೇಸ್ ಮೇಲೆ ಆಗಿರೋ ದಾಳಿ ಬಗ್ಗೆ ಭಾರತ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದೆ. ಅಲ್ಲಿನ ಏರ್ಬೇಸ್ಗಳಲ್ಲಿ ಕ್ರೇಟರ್ ಆಗಿರೋದನ್ನ, ರನ್ವೇನಲ್ಲಿ ಗುಂಡಿ ಬಿದ್ದಿದ್ದನ್ನ ನಮ್ಮ ಸೇನೆ ಕನ್ಫರ್ಮ್ ಮಾಡಿದೆ. ಆದ್ರೀಗ ಕಿರಾನ ಹಿಲ್ಸ್ ಮೇಲೂ ದಾಳಿಯಾಗಿದೆ ಅಂತ ಸುದ್ದಿ ಬಂದಿರೋದು ಈ ಇನ್ಸಿಡೆಂಟ್ಗೆ ಹೊಸ ಟ್ವಿಸ್ಟ್ ಕೊಡ್ತಿದೆ. ಅಲ್ಲದೆ ಕಿರಾನ ಹಿಲ್ಸ್ ಮೇಲೆ ಸ್ಫೋಟ ಆಗಿದೆ ಅಂತ ಸಿಮೋನ್ ಒಂದು ಚಿತ್ರವನ್ನ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ದಾಳಿಯಾದ ಗುರುತು ಅಂತ ಒಂದು ಲೊಕೇಶನ್ ತೋರಿಸಲಾಗಿದೆ. ಈ ದಾಳಿಯಾದ ಸ್ಥಳ ಸೆಂಟ್ರಿಫೋಸ್ಟ್, ಅಂದ್ರೆ ಈ ಏರಿಯಾವನ್ನ ರಕ್ಷಣೆ ಮಾಡೋಕೆ ಇರೋ ಸಿಬ್ಬಂದಿಗಳ ಜಾಗದಿಂದ ಜಸ್ಟ್ 150 ಮೀಟರ್ ದೂರ ಇದೆ ಅಂತ ಹೇಳಿದ್ದಾರೆ. ದಾಳಿಯ ಇಂಪ್ಯಾಕ್ಟ್ ಅಂತ ಒಂದು ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ಹೀಗಾಗಿ ಭಾರತ ಏನಾದ್ರೂ ಅಣುಕೇಂದ್ರದ ಮೇಲೂ ದಾಳಿ ಮಾಡ್ತಾ, ಇದೇ ಕಾರಣಕ್ಕೆ ಪಾಕಿಸ್ತಾನ ಕದನ ವಿರಾಮಕ್ಕೆ ಓಡಿ ಬಂತ.
ಅಮೆರಿಕ ಬಳಿ ಪಾಕ್ ಮನವಿ ಮಾಡ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರಲ್ಲಿ, ಭಾರತ ನಿಜಕ್ಕೂ ಇದರ ಮೇಲೆ ದಾಳಿ ಮಾಡ್ತಾ ಇಲ್ವಾ ಅನ್ನೋ ಬಗ್ಗೆ ಅನುಮಾನ, ಶಂಕೆಗಳು ಇನ್ನೂ ಸಾಕಷ್ಟು ಜನರಿಗಿದೆ. ಆದ್ರೆ ಹಾಗೊಂದು ವೇಳೆ ಇಲ್ಲಿ ದಾಳಿಯಾಗಿದ್ರೆ ಅದು ಪಾಕಿಸ್ತಾನಕ್ಕೆ ಬಿದ್ದಿರೋ ದೊಡ್ಡ ಹೊಡೆತ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಈ ಕಿರಾನ ಹಿಲ್ಸ್ ಅನ್ನೋದು ಪಾಕಿಸ್ತಾನದ ಪಾಲಿಗೆ ಅತಿ ಪ್ರಮುಖ ಸ್ಟ್ರಾಟಜಿಕ್ ಕೇಂದ್ರ. ದಶಕಗಳಿಂದಲೂ ಪಾಕಿಸ್ತಾನ ಇದನ್ನ ಕಣ್ಣಿನ ರೀತಿ ಕಾಯ್ಕೊಂಡು ಬಂದಿದೆ. ಇದರ ಸುತ್ತ ಭಾರಿ ಭದ್ರತೆ ಇದೆ. ನಮ್ಮ ಅಮೃತ್ಸರದಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರೋ ಈ ಬೆಟ್ಟ ಸರ್ಗೋದಾ ಏರ್ಬೇಸ್ನಿಂದ ಜಸ್ಟ್ 20 ಕಿಲೋಮೀಟರ್ ದೂರದಲ್ಲಿದೆ. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಅಣುಯುದ್ಧ ಆದ್ರೆ ಇಲ್ಲಿಂದ ಬೇಗ ಅಣುಸ್ಫೋಟಕಗಳನ್ನ ಜೋಡಿಸಿ ಹಾರಿಸ್ಬಿಡ್ಬೋದು ಅನ್ನೋದು ಪಾಕಿಸ್ತಾನದ ಕನಸು. ಹೀಗಾಗಿ ಕುಶಾಬ್ ನ್ಯೂಕ್ಲಿಯರ್ ಪ್ಲಾಂಟ್ನಿಂದ 75 ಕಿಲೋಮೀಟರ್ ದೂರದಲ್ಲಿ, ಸರ್ಗೋದಾ ಏರ್ಬೇಸ್ನಿಂದ 20 ಕಿಲೋಮೀಟರ್ ದೂರದಲ್ಲಿ ಇದನ್ನ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಅಣ್ವಸ್ತ್ರಕ್ಕೆ ಬೇಕಾದ ಪ್ಲುಟೋನಿಯಂ ಪ್ರೊಡಕ್ಷನ್ ಆಗುತ್ತೆ ಅನ್ನೋ ಮಾಹಿತಿ ಇದೆ. 68 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದ್ದು ಮಲ್ಟಿ ಲೇಯರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಇಲ್ಲಿ ಕಾವಲಿಗಿಟ್ಟಿದ್ದಾರೆ. 1970ರಲ್ಲಿ ಅಂದ್ರೆ ಪಾಕ್ ಅಣ್ವಸ್ತ್ರ ಹೊಂದೋ ಕನಸು ಕಂಡಿದ್ದಾಗ್ಲೇ ಪಾಕಿಸ್ತಾನದ ರಕ್ಷಣಾ ಇಲಾಖೆ ಈ ಕಿರಾನ ಹಿಲ್ಸ್ ಅನ್ನ ಸ್ವಾಧೀನಪಡಿಸಿಕೊಂಡಿತ್ತು. ನಂತರ ಪಾಕ್ ವಾಯುಪಡೆ ತನ್ನ ರೆಡಾರ್ ಸ್ಟೇಷನ್ ಸ್ಥಾಪಿಸಿ ನಂಬರ್ 4091 ಸ್ಕ್ವಾಡ್ರನ್ನ ನಿಯೋಜನೆ ಮಾಡಿತು. ಇಂದಿಗೂ ಈ ಮಿಲಿಟರಿ ಯೂನಿಟ್ ಕಿರಾನ ಹಿಲ್ಸ್ನಲ್ಲೇ ನಿಯೋಜನೆಗೊಂಡಿದೆ. ಇನ್ನು ಈ ಕಿರಾನ ಹಿಲ್ಸ್ನ ಬಹುತೇಕ ಭಾಗ ಪಾಕಿಸ್ತಾನದ ಸರ್ಗೋದಾದಲ್ಲಿರೋ ಮುಷಾಫ್ ಏರ್ಫೋರ್ಸ್ ಬೇಸ್ಗೆ ಸೇರಿದೆ. ಆರಂಭದಲ್ಲಿ ಪರಮಾಣು ಪರೀಕ್ಷೆ ನಡೆಸೋಕೆ ಈ ಜಾಗನ ಬಳಸೋಕೆ ಪ್ಲಾನ್ ಮಾಡಲಾಗಿತ್ತು. ಅದಕ್ಕಾಗಿ ಸುಮಾರು 100ರಿಂದ 150 ಅಡಿ ಉದ್ದದ ಸುರಂಗಗಳನ್ನ ಕೊರೆಯೋಕೆ ಶುರು ಮಾಡಿದ್ರು. ಪರಮಾಣು ಪರೀಕ್ಷೆಗಳನ್ನ ಗುಟ್ಟಾಗಿ ಅಂಡರ್ಗ್ರೌಂಡ್ನಲ್ಲಿ ನಡೆಸೋದು ಇದರ ಉದ್ದೇಶವಾಗಿತ್ತು. ಪಾಕಿಸ್ತಾನದ ಅಧಿಕೃತ ಮಾಹಿತಿ ಪ್ರಕಾರ ಈ ಪ್ರದೇಶದಲ್ಲಿ ಸುಮಾರು 46 ಶಾರ್ಟ್ ಟನೆಲ್ಗಳನ್ನ ಕೊರೆಯಲಾಗಿದೆ. ಈ ಪೈಕಿ ಪಾಕಿಸ್ತಾನದ ಸೇನಾ ಯೂನಿಟ್ ಸ್ಪೆಷಲ್ ಡೆವಲಪ್ಮೆಂಟ್ ವರ್ಕ್ಸ್ SDW 5 ವಿಶೇಷ ಟನೆಲ್ಗಳನ್ನ ಡಿಸೈನ್ ಮಾಡಿತ್ತು. ಇದರಲ್ಲಿ 2 ಟನೆಲ್ಗಳನ್ನ ಗುಹೆ ತರ ಬೆಟ್ಟದ ಬದಿಯಲ್ಲಿ ನೇರವಾಗಿ ಕೊರೆಯಲಾಗಿದೆ. ಉಳಿದ 3 ಬೆಟ್ಟದ ಅಡಿಯಲ್ಲಿ ಆಳವಾದ ಬಾವಿ ತರ ಕೊರೆಯಲಾಗಿದೆ. ಅಂದ್ರೆ 2 ಹಾರಿಜಾಂಟಲ್ ಆದ್ರೆ 3 ವರ್ಟಿಕಲ್ ಆಗಿ ತೋಡಿದ್ದಾರೆ. ಪರಮಾಣು ಪರೀಕ್ಷೆ ನಂತರ ಅದರಿಂದ ಹೊರಹೊಮ್ಮೋ 24ರಿಂದ 40 ಕಿಲೋಮೀಟರ್ ವರೆಗಿನ ಎನರ್ಜಿಯನ್ನ ತಡೆದುಕೊಳ್ಳುವಂತೆ ಈ ಟನೆಲ್ಗಳ ನಿರ್ಮಾಣ ಮಾಡಲಾಗಿದೆಯಂತೆ. ಇದರಲ್ಲಿ ಒಂದು ಟನೆಲ್ನಲ್ಲಿ ಚೀನಾದ M11 ಮಿಸೈಲ್ಗಳನ್ನ ಇಡ್ಲಾಗ್ತಿತ್ತು. ಆದ್ರೆ ಈ ವಿಷಯ ಅಮೆರಿಕದ ಗುಪ್ತಚರ ಸಂಸ್ಥೆಗೆ ಗೊತ್ತಾದ್ಮೇಲೆ ಪಾಕಿಸ್ತಾನ ಈ ಮಿಸೈಲ್ಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡ್ತು ಅಂತ ವರದಿ ಇದೆ. ಸುರಂಗಗಳನ್ನ ವಿಶೇಷ ರೀತಿಯಲ್ಲಿ ನಿರ್ಮಿಸಲಾಗಿದ್ದು ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ RCCಯನ್ನ ಇದರಲ್ಲಿ ಬಳಸಲಾಗಿದೆ. ಶಕ್ತಿಶಾಲಿಯಾದ ವಿಶೇಷ ಕಬ್ಬಿಣವನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಪಾಕ್ ಹೇಳಿದೆ. ಅಲ್ಲದೆ ಈ ಕಿರಾನ ಹಿಲ್ಸ್ನಲ್ಲಿ ಪಾಕಿಸ್ತಾನ ಹಲವು ಟ್ಯಾಕ್ಟಿಕಲ್ ಅಣ್ವಸ್ತ್ರಗಳನ್ನ ಇಟ್ಟಿದೆ ಅಂತ ವರದಿ ಇದೆ. ಭಾರತದ ವಿರುದ್ಧ ಸಾಂಪ್ರದಾಯಿಕ ಯುದ್ಧ ಸೋತ್ರೆ ಆಗ ಸಣ್ಣ ಸಣ್ಣ ಅಣ್ವಸ್ತ್ರ ಹಾಕ್ಬೋದು ಅಂತ ಪಾಕ್ ಪ್ಲಾನ್ ಮಾಡಿ ಇಲ್ಲಿ ಚಿಕ್ಕ ಚಿಕ್ಕ ಅಣುಬಾಂಬ್ಗಳನ್ನ ಮಾಡಿ ಇಟ್ಕೊಂಡಿದೆ ಅಂತ ಹೇಳ್ತಾರೆ. ಇದಕ್ಕೆ ಪಾಕಿಸ್ತಾನದ ವಾಯುಪಡೆ ಕಾವಲು ಕಾಯ್ತಿದ್ದು ಇದರ ಸುತ್ತ ಬಲಿಷ್ಠ ರಕ್ಷಣಾ ವ್ಯವಸ್ಥೆ ಇದೆ ಅಂತ ಪಾಕಿಸ್ತಾನ ಮಾಧ್ಯಮಗಳು ಬರೀತವೆ. ಹೀಗಾಗಿನೇ ಪಾಕಿಸ್ತಾನದ ಸೇನೆ ಪಾಲಿಗೆ ಇದನ್ನ ದೊಡ್ಡ ಆಸ್ತಿ ಅಂತ ಪರಿಗಣಿಸಲಾಗುತ್ತೆ. ಆದ್ರೆ ಇಲ್ಲಿಗೆ ಈಗ ಭಾರತ ದಾಳಿ ಮಾಡಿರೋದು ಕನ್ಫರ್ಮ್ ಆದ್ರೆ ಅದು ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿರೋ ದೊಡ್ಡ ಸಂದೇಶ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಪಾಕಿಸ್ತಾನ ಎಷ್ಟೇ ಭದ್ರತೆ ಕೊಟ್ರೂ ನಿಮ್ಮ ಸೂಕ್ಷ್ಮ ಸ್ಥಳಗಳನ್ನ ನಾವು ಬಿಡಲ್ಲ ಅನ್ನೋ ಮೆಸೇಜ್ ಅನ್ನ ಭಾರತ ಈ ಮೂಲಕ ಪಾಸ್ ಮಾಡಿದಂತಾಗತ್ತೆ. ಹಾಗ್ ನೋಡಿದ್ರೆ ನೂರ್ ಖಾನ್ ಏರ್ಬೇಸ್ ಕೂಡ ಪಾಕಿಸ್ತಾನದ ಸೇನೆಗೆ ಆತ್ಮ. ಅದರ ಪಕ್ಕದಲ್ಲೇ ನ್ಯೂಕ್ಲಿಯರ್ ಕಮಾಂಡ್ ಸೆಂಟರ್ ಇದೆ. ಸೊ ಅದನ್ನೇ ಹೊಡೆದಿರೋ ಭಾರತ ಇಲ್ಲಿಗೂ ಒಂದು ಮಿಸೈಲ್ ಹಾರಿಸಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಅದು ಭಾರತಕ್ಕೆ ಕಷ್ಟ ಕೂಡ ಅಲ್ಲ. ಆದ್ರೆ ಇಲ್ಲಿ ತನಕ ಎರಡೂ ಕಡೆಯಿಂದ ಅಫಿಷಿಯಲ್ ಆಗಿ ಇದ್ರ ಬಗ್ಗೆ ಏನೂ ಹೇಳಿಕೆ ಬಂದಿಲ್ಲ. ಹೀಗಾಗಿ ಈ ವಿಷಯ ಹಾಗೆ ಕುತೂಹಲದ ಗೂಡಾಗಿಯೇ ಉಳ್ಕೊಂಡಿದೆ. ಸೊ ಇದು ಕಿರಾನ ಬೆಟ್ಟಗಳ ಕುರಿತಂತೆ ಬರ್ತಿರೋ ಸ್ಯಾಟಲೈಟ್ ಸುದ್ದಿಯ ಅಪ್ಡೇಟ್. ಈ ಬಗ್ಗೆ ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.